ನಮಸ್ಕಾರ ಸ್ನೇಹಿತರೆ. ಇವತ್ತು 2ನೇ ದಿನದ ಪಾಠ. ನಿನ್ನೆ ನಾವು ನಮ್ಮ ಬಗ್ಗೆ ಹೇಳೋದನ್ನ ಕಲ್ತಿದ್ವಿ. ಇವತ್ತು ನಾವು ಮಾರುಕಟ್ಟೆಗೆ ಅಥವಾ ಅಂಗಡಿಗೆ ಹೋದಾಗ ಇಂಗ್ಲಿಷ್ ಹೇಗೆ ಬಳಸಬೇಕು ಅಂತ ಕಲಿಯೋಣ. ಇಂಗ್ಲಿಷ್ನಲ್ಲಿ ವ್ಯವಹಾರ ಮಾಡೋದು ತುಂಬಾ ಸುಲಭ. ಬನ್ನಿ ಶುರು ಮಾಡೋಣ. ಯಾವುದೇ ವಸ್ತುವಿನ ಬೆಲೆ ಕೇಳಲು ನಾವು ಬಳಸಬೇಕಾದ ಮುಖ್ಯ ಪದ ಹೌ ಮಚ್. ಇದರ ಬೆಲೆ ಎಷ್ಟು? ಹೌ ಮಚ್ ಇಸ್ ದಿಸ್? 1 ಕೆಜಿಗೆ ಎಷ್ಟು? ಹೌ ಮಚ್ ಫಾರ್ 1 ಕೆಜಿ? ಒಟ್ಟು ಎಷ್ಟಾಯ್ತು? ಹೌ ಮಚ್ ಇಸ್ ದ ಟೋಟಲ್? ನೆನ್ಪಿಡೆ, ನೀವು ಕೇವಲ ಹೌ ಮಚ್ ಅಂತ ಕೇಳಿ ಆ ವಸ್ತುವನ್ನ ತೋರಿಸಿದ್ರೂ ಸಾಕು, ಅವರಿಗೆ ಅರ್ಥವಾಗುತ್ತದೆ. ಖರೀದಿ ಮಾಡುವುದು ಮತ್ತು ಕೇಳುವುದು. ನಮಗೆ ಒಂದು ವಸ್ತು ಬೇಕು ಅಂದಾಗ ಗಿವ್ ಮೀ ಅನ್ನೋದಕ್ಕಿಂತ ಐ ವಾಂಟ್ ಅಥವಾ ಕ್ಯಾನ್ ಐ ಹ್ಯಾವ್ ಬಳಸುವುದು ಉತ್ತಮ. ನನಗೆ 1 ಲೀಟರ್ ಹಾಲು ಬೇಕು. ಐ ವಾಂಟ್ 1 ಲೀಟರ್ ಆಫ್ ಮಿಲ್ಕ್. ನನಗೆ ರಿಯಾಯಿತಿ ಅಂದ್ರೆ ಡಿಸ್ಕೌಂಟ್ ಸಿಗುತ್ತಾ? ಕ್ಯಾನ್ ಐ ಗೆಟ್ ಅ ಡಿಸ್ಕೌಂಟ್? ನನಗೆ ಚಿಲ್ಲರೆ ಬೇಕು. ಐ ವಾಂಟ್ ಚೇಂಜ್. ಹಣ ಪಾವತಿ ಮಾಡುವುದು. ಈಗಿನ ಕಾಲದಲ್ಲಿ ಫೋನ್ ಪೇ ಅಥವಾ ಕಾರ್ಡ್ ಬಳಸುವುದು ಸಾಮಾನ್ಯ. ಅದನ್ನು ಹೀಗೆ ಕೇಳಿ: ನೀವು ಫೋನ್ ಪೇ ತಗೋತೀರಾ? ಡು ಯು ಆಕ್ಸೆಪ್ಟ್ ಫೋನ್ ಪೇ? ಇಲ್ಲಿ ಸ್ಕ್ಯಾನರ್ ಎಲ್ಲಿದೆ? ವೇರ್ ಇಸ್ ದ ಸ್ಕ್ಯಾನರ್? ನಾನು ಹಣ ಕೊಟ್ಟಿದ್ದೇನೆ. ಐ ಹ್ಯಾವ್ ಪೇಡ್ ದ ಮನಿ. ಹಣ ಕೊಟ್ಟ ಮೇಲೆ ಥ್ಯಾಂಕ್ ಯು ಹೇಳೋದನ್ನ ಮರಿಬೇಡಿ. ಸ್ನೇಹಿತರೆ, ಇವತ್ತು ನಾವು ಮಾರುಕಟ್ಟೆಯ ಇಂಗ್ಲಿಷ್ ಕಲ್ತಿದ್ದೇವೆ. ಇವತ್ತಿನ ಹೋಮ್ವರ್ಕ್: ನೀವು ಅಂಗಡಿಗೆ ಹೋದಾಗ ಕನಿಷ್ಠ 1 ಸಲ ಹೌ ಮಚ್ ಅಂತ ಕೇಳಿ ಅಭ್ಯಾಸ ಮಾಡಿ. ನಿಮ್ಮ ಅನುಭವವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.